ಓದ್ತಾ ಇದ್ದೀರಾ, ಫ್ರೀ ಇರೋ ಟೈಮಲ್ಲಿ ಒಂದು ನಿಮಿಷದ ಒಂದು ವೀಡಿಯೋ ಮಾಡಿದರೆ ಆಯಿತು ಎವ್ರಿ ಡೇ. ಪ್ಲೀಸ್ ಒಂದು ಸ್ಮಾಲ್ ಸಪೋರ್ಟ್, ನಿಮ್ಮದು ಒಂದು ವಿಸಿಟು ಇವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಏನು ಮಾಡಬೇಕು ಅಂತ ಇದ್ದೆ, ಕಾರ್ ಕೊಡಿಸ್ಬೇಕಂತ ಇದ್ರಂತೆ ನಿಮಗೆ. ನಮಗೆ ಕಾರ್ ಕೊಡಿಸ್ಬೇಕು. ನನ್ನ ಮದುವೆ ಕೊಡಿಸಿ ಅಂತ ಬಿಡು ಕಾರ್ನ. 300 ರೂಪಾಯಿ ಅಷ್ಟೇನಾ? ಬ್ರೋ ಏನು ಆರ್ಡ್ರ್ ಮಾಡಿದ್ರಿ? ಲೆನ್ಸಲ್ಲಿ ರೆಗ್ಯುಲೇಟ್ ಆರ್ಡರ್ ಮಾಡಿದ್ದೀನಿ. ಓಕೆ. ಇವ್ರದ್ದು ಪೇಡ್ ಪ್ರಮೋಷನ್ ಬಂದಿತ್ತಲ್ಲ, ಅದರಲ್ಲಿ ಫಸ್ಟು ಪಾರ್ಟಿ ಕೊಡಿಸ್ತಾರೆ ಅದು. ಓಕೆ. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಗೈಸ್. ಇವತ್ತು ನಾನು ಆ್ಯಕ್ಚುಲಿ ಆಫೀಸಿಂದ ವರ್ಕ್ ಮುಗಿಸ್ಕೊಂಡು ಡ್ರೆಸ್ ತೊಗೊಂಡು ಬಂದಿದ್ದೆ, ಚೇಂಜ್ ಮಾಡ್ಕೊಂಡು ನಾನು ಇವಾಗ ಇನ್ನೊಂದು ಕೊಲ್ಯಾಬಿಗೆ ಹೋಗ್ತಾ ಇದ್ದೀನಿ. ಕೊಲ್ಯಾಬ್ ಇನ್ ದ ಸೆನ್ಸ್ ಫ್ರೆಂಡ್ ಅವ್ರದ್ದೇ ಒಂದು ಇದು ಓಪನ್ ಆಗ್ತಾ ಇದೆ, ಫುಡ್ ಕಾರ್ಟ್ ಥರ ಓಪನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡಿದ್ರು, ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಅ ಪೇಡ್ ಕೊಲ್ಯಾಬ್ ಆ್ಯಕ್ಚುಲಿ, ಜಸ್ಟ್ ನಾರ್ಮಲ್ ಕೊಲ್ಯಾಬ್ ಮಾಡ್ತಾ ಇದ್ದೀವಿ ಅವ್ರ ಜೊತೆ, ಬಾಟರ್ ಸಿಸ್ಟಮ್ ಥರ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ಟ್ರಾಫಿಕ್ ತುಂಬಾ ಇದೆ, ನಂಗೆ ಇಲ್ಲಿಂದ 8 ನಿಮಿಷ ತೋರಿಸ್ತಾ ಇದೆ. ಸೊ ಅಲ್ಲಿ ಹೋಗಿಬಿಟ್ಟು ಸಿಗ್ತೀನಿ ಮುಂದೆ. ನಾನು ಇವಾಗ ಆಫೀಸ್ ಮುಗಿಸ್ಕೊಂಡು, ನಾನು ಹೇಳಿದೆ ಅಲ್ವಾ ಅಲ್ಲಿಂದನೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನಾನು ಇವಾಗ 80 ಫೀಟ್ ರೋಡಲ್ಲಿದ್ದೀನಿ. ಸೊ ಇಲ್ಲಿ ನಾನು ಹೇಳ್ದೆ ತಾನೆ, ನನ್ನ ಫ್ರೆಂಡ್ ಅವ್ರದ್ದು ಒಂದು ಇದು ಓಪನ್ ಆಗ್ತಾ ಇದೆ, ಕೊಲ್ಯಾಬ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ನಾವು ಬಂದಿದ್ವಿ ಕೊಲ್ಯಾಬ್ ಮಾಡೋಕ್ಕೆ. ಸೊ ಅವ್ರು ಇನ್ನೂ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. 300 ರೂಪಾಯಿ ಅಷ್ಟೇನಾ? ಬ್ರೋ ಏನು ಆರ್ಡ್ರ್ ಮಾಡಿದ್ರಿ? ಲೆನ್ಸಲ್ಲಿ ರೆಗ್ಯುಲೇಟ್ ಆರ್ಡರ್ ಮಾಡಿದ್ದೀನಿ. ಓಕೆ. ಇವ್ರದ್ದು ಪೇಡ್ ಪ್ರಮೋಷನ್ ಬಂದಿತ್ತಲ್ಲ, ಅದರಲ್ಲಿ ಫಸ್ಟು ಪಾರ್ಟಿ ಕೊಡಿಸ್ತಾರೆ ಅದು. ಓಕೆ. ಇನ್ನು ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಎಲ್ಲ ಇದೆ. ಯಾವಾಗ ಕೊಡಿಸ್ತೀರಾ? ನಾನು ಫಸ್ಟ್ ಪೇಡ್ ಪ್ರಮೋಷನ್ ದುಡ್ಡಲ್ಲಿ ಅದು ಫಸ್ಟ್ ಇವನೇ ಟ್ಯಾಕ್ಸ್ ಹಾಕ್ತಾ ಇದ್ದಾನೆ. ನಾನು ಏನೋ ಒಂದು ಮಾಡ್ಬೇಕಂತ ಇದ್ದೆ, ಬಟ್ ಇಟ್ಸ್ ಓಕೆ. ನನ್ನ ಕ್ಲೋಸ್ ಫ್ರೆಂಡ್ಗೆ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ, ತುಂಬ ಖುಷಿ ಇದೆ. ಏನು ಮಾಡಬೇಕು ಅಂತ ಇದ್ದೆ, ಕಾರ್ ಕೊಡಿಸ್ಬೇಕಂತ ಇದ್ರಂತೆ ನಿಮಗೆ. ನಮಗೆ ಕಾರ್ ಕೊಡಿಸ್ಬೇಕು. ನನ್ನ ಮದುವೆ ಕೊಡಿಸಿ ಅಂತ ಬಿಡು ಕಾರ್ನ. ಮದುವೆಗ ಹಾಂ, ನನ್ನ ಲೈಫಲ್ಲಿ ಇವ್ರು ತುಂಬಾ ಸ್ಪೆಷಲ್ಲು. ಸೊ ನನ್ನ ಪ್ರಮೋಷನ್ ನನ್ನ ದುಡ್ಡಲ್ಲಿ ಇವ್ರಿಗೆ ಗೊತ್ತದು ಏನಕ್ಕೆ ನಾನು ಸ್ಪೆಷಲ್ ಅಂತ ಹೇಳ್ತಿದ್ದೀನಿ ಅಂತ. ಗೊತ್ತಿಲ್ಲ, ಹೇಳಿ ಸ್ಪೆಷಲು. ಸೊ ಅದಕ್ಕೆ ಇಟ್ಸ್ ಓಕೆ. ನನ್ನ ಪ್ರಮೋಷನ್ ದುಡ್ಡಲ್ಲಿ ನಾನು ಏನೋ ಮಾಡಬೇಕಂತ ಇದ್ದೆ, ಬಟ್ ಇವರಿಗೋಸ್ಕರ ಅದನ್ನ ಸ್ಪೆಂಡ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಇದೆ. ತಿಂದುಬಿಟ್ಟು ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಪ್ರಮೋಷನ್ ದುಡ್ಡಲ್ಲಿ ಥ್ಯಾಂಕ್ ಯು. ಏನೋ ಸ್ಪೆಷಲ್ ಅಂತಾರೆ, ಏನಕ್ಕೆ ಸ್ಪೆಷಲ್ ಅಂತ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಏನಕ್ಕೆ ಸ್ಪೆಷಲ್. ಅದೆಲ್ಲ ಬ್ಲಾಗಲ್ಲಿ ಹಾಕೋಬೇಡ. ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ವಿ 7 ಗಂಟೆಗೆ ಓಪನ್ ಮಾಡಬೇಕಿತ್ತು ಈ ಕಾರ್ಟ್ನ ವ್ಯೂ ತೋರಿಸ್ತೀನಿ. ಸೊ ನಾವು ಈಗ ಒಂದು 8 ಗಂಟೆ ಆಗಿದೆ, ಏನೋ ಪ್ರಾಬ್ಲಮ್ ಆಗಿ ಬರೋದು ಲೇಟ್ ಆಯಿತು. ಹೆಸರು ಬಂದುಬಿಟ್ಟು ಸ್ಮೋಕಿ ಮಶ್ರೂಮ್ ಅಂತ ಇದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪೂಜೆ ಮಾಡೋಕ್ಕೆ. ಅಲ್ಲಿದೆ, ಅಲ್ಲಿ ಶೋ ಯು ಗೈಸ್, ಬನ್ನಿ. ಇನ್ನೂ ಟೈಮ್ ಬೇಜಾನೈತೆ, ಇವಾಗ ಸ್ಟಾರ್ಟ್ ಮಾಡಿ. ಮನೆಯವ್ರ ಸಪೋರ್ಟ್ ಇದ್ದರೆ ಆಯಿತು ಅಷ್ಟೇ. ಮನೆಯವ್ರ ಸಪೋರ್ಟ್ ಇಲ್ಲದೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಮನೆಯವ್ರು ಓಕೆ ಅಂತ ನೀವೇನು ಮಾಡ್ತಾ ಇಲ್ಲ ತಾನೇ, ಓದ್ತಾ ಇದ್ದೀರಾ, ಫ್ರೀ ಇರೋ ಟೈಮಲ್ಲಿ 1 ನಿಮಿಷದ ಒಂದು ವೀಡಿಯೋ ಮಾಡಿದರೆ ಆಯಿತು ಎವ್ರಿ ಡೇ. ಸೊ ಯೂಟ್ಯೂಬ್, ಫಸ್ಟು ಇನ್ಸ್ಟಾದಲ್ಲಿ ಸ್ಟಾರ್ಟ್ ಮಾಡಿ, ಏನು ಸ್ಟಾರ್ಟ್ ಮಾಡ್ತೀರೋ ಅದನ್ನೇ ತೆಗ್ಬಿಟ್ಟು ಇದಕ್ಕೆ ಹಾಕಿ, ಯಾವುದಕ್ಕೆ, ಯೂಟ್ಯೂಬ್ಗೆ ಹಾಕಿ. ಆ್ಯಂಡ್ ಯೂಟ್ಯೂಬಲ್ಲಿ ಎಲ್ಲ ಹಾಕುವಾಗ ಮ್ಯೂಸಿಕ್ ಎಲ್ಲ ತೆಗ್ಬಿಟ್ಟು ಹಾಕಬೇಕಾಗುತ್ತೆ, ಕಾಪಿ ರೈಟ್ಸ್ ಎಲ್ಲ ಬರುತ್ತೆ. ಸೊ ನಾನು ಕೂಡ ಸೇಮ್ ಹಂಗೆ ಮಾಡ್ತೀನಿ, ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಹಾಕ್ತೀನಿ, ಅದಾದಮೇಲೆ ಸೇಮ್ ತೆಗ್ಬಿಟ್ಟು ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಸೊ ಏನಿದೆ ರಿಯಾಲಿಟಿ, ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಆಗಿರ್ಬೋದು, ಹೆಂಗೆ ನಡೀತಾ ಇದೆ, ಸ್ಟಡೀಸ್ ಹೆಂಗೆ ನಡೀತಾ ಇದೆ, ಇಷ್ಟೇ ಹಾಕಿದರೂ ಸಾಕು, ಚೆನ್ನಾಗೇ ಓಡುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು, ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಬೇಕಂತ ನಿಮ್ಗೆ ಬಂದಿದೆ, ಮಾಡಿ. ನಾವೆಲ್ಲ ಮಾಡಿರೋದು ತುಂಬ ಲೇಟ್ ಆಗಿದೆ. ಇವಾಗ ನಮ್ಮ ಊರಲ್ಲಿ ಚಿಕ್ಕವರೆಲ್ಲ ಮೊಬೈಲ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾವ್ರೆ. ಸೊ ನೀವು ಇವಾಗ 17, ಮೊದಲೇ ಯೋಚನೆ ಮಾಡಿದ್ದೀರಾ ಮಾಡಬೇಕಂತ, ಮಾಡಿ, ಚೆನ್ನಾಗೇ ಗ್ರೋತ್ ಸಿಗುತ್ತೆ. ಮೋಟೋ ವ್ಲಾಗ್ ಮಾಡಿ, ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಇವಾಗ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿ. ನಾನು ಇವಾಗ ರೀಸೆಂಟ್ಲಿ ಬಂದಿರೋದು ಬ್ಯಾಂಗ್ಳೂರಿಗೆ, ಊರಲ್ಲಿ 1-2 ಮಾಡಿದ್ದೀನಿ. ಸೊ ಇವಾಗ ಎಡಿಟ್ ಎಲ್ಲ ಮಾಡಿಬಿಟ್ಟು ಮಾಡಬೇಕು. ಮೋಟೋ ವ್ಲಾಗ್ ಕೂಡ ಮಾಡಿ, ಚೆನ್ನಾಗೇ ಓಡುತ್ತೆ. ನನ್ನ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಇದೆ. ಯೂಟ್ಯೂಬಲ್ಲಿ ಚಾನಲ್ ಮಾನಿಟೈಸ್ ರೀಸೆಂಟ್ಲಿ ಆಗಿದೆ. ಆ್ಯಂಡ್ ಇವಾಗ ಇನ್ಸ್ಟಾದಲ್ಲಿ 10.5K ಹಿಟ್ ಆಗಿದೆ ನಮ್ಮದು ರೀಸೆಂಟ್ಲಿ. ಥ್ಯಾಂಕ್ಸ್ ಬೈ, ನೀವು ಮಾಡಿ, ಆಲ್ ದ ಬೆಸ್ಟ್. ಇವ್ರು ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀವಿ ನಾವಿಬ್ಬರು ಇವಾಗ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಪ್ರಾಪರ್ ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಇದು. ಸೊ ನಾನು ಇವಾಗ ಟ್ರೈ ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ ಆಯಿತಾ. ಇವ್ರ ಹತ್ರ 2 ಥರ ಐಟಮ್ ಇದೆ, ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ಇರೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇವಾಗ ಟ್ರೈ ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ ಆಯಿತಾ. ಫಸ್ಟ್ ಡೇ ಸ್ಟಾರ್ಟ್ ಮಾಡಿದರು, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸ್ಟಾರ್ಟ್ ಮಾಡಿ ರಾತ್ರಿಗೆ ತುಂಬ ಜನ ಬಂದುಬಿಟ್ಟು ಎಲ್ಲ ಫುಡ್ನ ಟ್ರೈ ಮಾಡಿದ್ದಾರೆ, ರಿವ್ಯೂ ಕೂಡ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ.
ನಾವಿವಾಗ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಾಗಿದೆ. ಇವಾಗ ನಾವು ಮಶ್ರೂಮ್ ಕಬಾಬ್ನ ಟ್ರೈ ಮಾಡಬೇಕು, ಅದನ್ನು ಟ್ರೈ ಮಾಡೋಣ. ಇವಾಗ ಹೇಳ್ದಾಗಲೇ ಬಂದಿದ್ದೆ, ಫುಡ್ ರಿವ್ಯೂ ತುಂಬ ಚೆನ್ನಾಗಿದೆ. ನಾನು ಫಸ್ಟು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿದೆ, ಅದಾದಮೇಲೆ ನಾನು ಮಶ್ರೂಮ್ ಕಬಾಬ್ ಕೂಡ ಟ್ರೈ ಮಾಡಿದ್ದೀನಿ. ಇವ್ರು ಆ್ಯಕ್ಚುಲಿ ಐ ಟಿ ಎಲ್ ವರ್ಕ್ ಮಾಡ್ತಾ ಪಾರ್ಟ್ ಟೈಮ್ಗೋಸ್ಕರ ಇದು ಮಾಡ್ಕೊಂಡಿದ್ದಾರೆ, ಪ್ಯಾಷನ್ ಇಟ್ಕೊಂಡು. ಫಸ್ಟ್ ಟೈಮಲ್ಲಿ ಎಲ್ಲ ಕುಕ್ ಮಾಡಿಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಫುಡ್ ಕೂಡ. ಆ್ಯಂಡ್ ಬನ್ನಿ ಅವ್ರಿಗೆ ಸಿಗೋಣ. ಬ್ರೋ ಹಲೋ ಬ್ರೋ. ಇವ್ರದ್ದೇ ಪೇಜ್ ಆ್ಯಕ್ಚುಲಿ 80 ಫೀಟ್ ರೋಡಲ್ಲಿದೆ. ನಾನು ಅದು ಲೊಕೇಶನ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ಬ್ರೋ ಫುಡ್ ಮಾತ್ರ ತುಂಬ ಚೆನ್ನಾಗಿ, ನಂಗೆ ಆಮೇಲೆ ಗೊತ್ತಾಯಿತು ನೀವೇ ಮಾಡಿರೋದು ಅಂತ. ಹೌದು, ಇವತ್ತು ನಾನು ಆ್ಯಕ್ಚುಲಿ 26 ಇಯರ್ಸಿಂದ ಟ್ರೈಯೇ ಮಾಡಿಲ್ಲ ಅಡುಗೆ. ಓಕೆ. ಸೊ ಇವಾಗ ಈ ಬಿಸ್ನೆಸ್ಗೋಸ್ಕರ ಅಂತ ಕಲ್ತು ಮಾಡಿ ಇವಾಗ ಈವ್ನಿಂಗ್ ಹಾಕ್ಕೊಂಡಿದ್ದೀವಿ. IT ವರ್ಕ್ ಮಾಡ್ಕೊಂಡು ಬಂದು ಆಮೇಲೆ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿರೋದು. ಸೊ ಎಲ್ಲರ ಸಪೋರ್ಟು ಬೇಕು. ಖಂಡಿತ. ಸೊ ಆ್ಯಕ್ಚುಲಿ ನಾನು ಹೇಳಿದೆ ಅಲ್ವಾ, ನಾನು ಆ್ಯಕ್ಚುಲಿ ಒಂದು ಫ್ರೆಂಡ್ಗೋಸ್ಕರ, ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಇವರು ಇವಾಗ ನನ್ನ ಫ್ರೆಂಡ್ ಆಗಿದ್ದಾರೆ. ನಾನು ಒಬ್ಬಿಯಸ್ಲಿ ಸಪೋರ್ಟ್ ಮಾಡ್ತೀನಿ ಗೈಸ್. ಇದ್ರ ಬಗ್ಗೆ ನಾನು ಹಾಕಿರ್ತೀನಿ ವೀಡಿಯೋದಲ್ಲಿ, ಅವ್ರ ಲೊಕೇಶನ್ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು, ಯಾವ್ಯಾವ ಐಟಮ್ ಇದೆ. ನನ್ನ ಫುಡ್ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು. ಬಿಕಾಸ್ ಇವರೇ ಕುಕ್ ಮಾಡಿರೋದು ಆರ್ಗ್ಯಾನಿಕ್ ಆಗಿ, ಏನು ಕಲರ್ ಆಗದೆ ಮಾಡಿದ್ದಾರೆ. ಸೊ ಅದಕ್ಕೆ ನಂಗೆ ಫುಡ್ ತುಂಬ ಇಷ್ಟ ಆಗಿದೆ. ಪ್ಲೀಸ್ ಡೂ ವಿಸಿಟ್, ನಾನು ಲೊಕೇಶನ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಇವ್ರಿಗೆ ಬ್ರೋ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಿಂಗೆ ಇರಲಿ, ಎಲ್ಲರ ಸಪೋರ್ಟ್ ಇರಬೇಕು. ತುಂಬ ಇರುತ್ತೆ ನಮ್ಮೂರಿಗೆ. ನಮ್ಮ ಸಪೋರ್ಟ್ ತುಂಬ ಇರುತ್ತೆ, ಯಾವಾಗಲೂ ಇರುತ್ತೆ. ಜೊತೆಲೇ ಬೆಳೆಯೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್. ಮನೆಯವ್ರಿಗೆಲ್ಲ ಆಲ್ ದ ಬೆಸ್ಟ್. ಸಿಗೋಣ. ನಾನು ಇವತ್ತು ಒಂದೇ ದಿನ ಬಂದಿರೋದಲ್ಲ, ಖಂಡಿತ ಬರ್ತಾ ಇದ್ದೀನಿ. ಆವಾಗ ವಿಸಿಟ್ ಮಾಡಿ ಬ್ರೋ. ಖಂಡಿತ ಬ್ರೋ, ವೀಕೆಂಡಲ್ಲಿ ಬರ್ತಾ ಇರ್ತೀನಿ ಇವ್ರ ಜೊತೆ ಮೀಟ್ ಮಾಡೋಕ್ಕೆ, ಇವ್ರ ಫುಡ್ ಟೇಸ್ಟ್ ಮಾಡೋಕ್ಕೆ. ಬಿಕಾಸ್ ನಂಗೆ ಫುಡ್ ತುಂಬಾ ಇಷ್ಟ ಆಗಿದೆ, ಹಂಗಾಗಿ ನಾನು ಖಂಡಿತ ಬರ್ತೀನಿ. ಗೈಸ್, ಯಾರೆಲ್ಲ ನಂಗೆ ಫಾಲೋ ಮಾಡ್ತಾ ಇದ್ದೀರಾ, ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮ್ಮ ಒಂದು ಸ್ಮಾಲ್ ಸಪೋರ್ಟ್, ನಿಮ್ಮದು ಒಂದು ವಿಸಿಟು ಇವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ದುಡ್ಡು ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಪ್ಯಾಷನ್ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ವಿಸಿಟು ಅವ್ರಿಗೆ ತುಂಬಾ ಹೆಲ್ಪ್ ಆಗಲಿಕ್ಕಿದೆ, ಅವ್ರ ರಿವ್ಯೂಗೆ. ಆ್ಯಂಡ್ ಅವ್ರಿಗೆ ಇದನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಡೂ ವಿಸಿಟ್ ಗೈಸ್. ನಮಸ್ತೆ.